ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೇ ಬಿ ಅಫಿಷಿಯಲಿ ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡದೆ ವಿಡಿಯೋ ಮಾಡ್ತಾ ಇರೋದು ಇವತ್ತೇ. ವಾಟ್ಸ್ ದ ರೀಸನ್ ಅಂದರೆ ಎಲ್ಲೋ ಹೋಗ್ತಾ ಇದ್ದೀನಿ, ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಪ್ಲೇಸ್ ಎಲ್ಲಿ ಅಂತ ಆಮೇಲೆ ರಿವೀಲ್ ಮಾಡ್ತೀನಿ. ಆ ಪ್ಲೇಸ್ಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದೇ ಫಸ್ಟ್ ಆಫ್ ಆಲ್ ಸ್ಪೆಷಲ್ಲು. ಬಿಕಾಸ್ ಅಲ್ಲೂ ಏನೋ ಯಾವುದೋ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ನಾನು ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಇಟ್ಸ್ ಅರ್ಲಿ ಇನ್ ದ ಮಾರ್ನಿಂಗ್ 6:30. ಇನ್ನೂ ಫ್ರೆಶ್ ಆಗಿಲ್ಲ. ಕಮ್ ಲೆಟ್ಸ್ ಗೆಟ್ ಫ್ರೆಶ್ ಅಪ್ ಆ್ಯಂಡ್ ಆಮೇಲೆ ಸಿಗ್ತೀನಿ. ಸೊ ಕೀಪ್ ವೇಟಿಂಗ್. ರೆಡಿಯಾಗಿ ಬಸ್ ಸ್ಟಾಪ್ಗೆ ಹೋಗಿ ಬಸ್ ತೊಗೊಂಡು ಹೋಗ್ಬೇಕಾದ್ರೆ ಒಂದು ವ್ಯೂನ ಶಾರ್ಟ್ ತೊಗೊಂಡೆ, ಅದು ಅಟ್ಯಾಚ್ ಮಾಡಿದ್ದೀನಿ. ಸೊ ನಾವಿವಾಗ ರೀಚ್ ಆಗಿರೋದು ಬರ್ಮಿಂಗ್ಹ್ಯಾಮ್ಗೆ ಯೂಶ್ವಲಿ ಏನಕ್ಕೆ ಬರ್ತಾರೆ ಅನ್ನೋದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲ ಇಂಡಿಯನ್ಸ್ಗೂ ಅಂತ ಆಲ್ಮೋಸ್ಟ್ UK ಗೊತ್ತು. ಬಟ್ ನಾನು ಅದಕ್ಕೋಸ್ಕರನೇ ಬಂದಿರೋದು. ಇವಾಗ ರಿವೀಲ್ ಮಾಡಲ್ಲ ಏನಕ್ಕೆ ಬಂದಿರೋದು ಅಂತ. ಬಟ್ ಆ ಪ್ಲೇಸ್ಗೆ ಹೋದಾಗ ಆ ಪ್ಲೇಸ್ದೇ ಒಂದು ಸ್ಮಾಲ್ ವೀಡಿಯೋ, ಮೇ ಬಿ ಶಾರ್ಟ್ಸ್ ಆಗಾದರೂ ಬರ್ಬೋದು, ಇಲ್ಲ ಒಂದು 10 minutes ವೀಡಿಯೋ ಆಗಾದರೂ ಬರಬಹುದು. ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದೆಲ್ಲ ಈ ವ್ಲಾಗಲ್ಲಿರುತ್ತೆ. ಇಲ್ಲಿವರೆಗೂ ಅಪ್ಡೇಟ್ ಕೊಡಬೇಕು ಅಂದರೆ ಲೇಟಾಗಿ ರೆಡಿಯಾಗಿ 10:20 ಬಸ್ಗೆ 10:25 ಬಸ್ ಸ್ಟಾಪ್ ಬಂದ್ವಿ. ಹೆಂಗೋ ಬಸ್ ಇತ್ತು ಲಕ್ಕಿಲಿ. ಸೊ ಬಸ್ ಹತ್ಕೊಂಡು ರೀಚ್ ಹಿಯರ್. ಸ್ವಲ್ಪ ಶಾರ್ಟ್ಸ್ ತೊಗೊಂಡಿದ್ದೀನಿ, ಅದನ್ನು ಅಟ್ಯಾಚ್ ಮಾಡ್ತೀನಿ. ಇವಾಗ ನಾನು ಸದ್ಯಕ್ಕೆ ಬರ್ಮಿಂಗ್ಹ್ಯಾಮ್ ಕೋಚ್ ಸ್ಟೇಷನ್. ನೆಕ್ಸ್ಟ್ ಪ್ಲ್ಯಾನ್ಸ್ ಇದೆ, ಒಂದು ಕಾಫಿ ಕುಡಿಯೋಣ ಅಂತ ಬ್ರೇಕ್ ತೊಗೊಂಡಿದ್ದೀನಿ. ಸೊ ವೇಟಿಂಗ್ ಫಾರ್ ಮೈ ಕಾಫಿ. ಲೆಟ್ಸ್ ಸಿ. ಅಲ್ಲಿಂದ ಹೊರಟ್ಬಿಟ್ಟು ನಾವು ರೀಚ್ ಆಗಿದ್ದು ಕ್ಯಾಡ್ಬರಿ ವರ್ಡ್. ಯೂಶ್ವಲಿ ಬರ್ಮಿಂಗ್ಹ್ಯಾಮ್ ಹೋಗೋಕ್ಕಿಂತ ಮುಂಚೆ ಏನೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಚೆಕ್ ಮಾಡಿದಾಗ ಕ್ಯಾಡ್ಬರಿ ವರ್ಡ್ ಒನ್ ಆಫ್ ದ ಫೇಮಸ್ ಅಂತ ಗೊತ್ತಾಗಿದ್ದಕ್ಕೆ ಅಲ್ಲಿ ಹೋದ್ವಿ. ಇಮಿಡಿಯೇಟ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಆ್ಯಂಡ್ ಅಲ್ಲಿ ಹೋಗಿ ರೀಚ್ ಆಗಿ ಸಿಕ್ಕಾಪಟ್ಟೆ ಚಳಿ ಇತ್ತು. ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಅಲ್ಲಿ ಹೋಗಿ ರೀಚ್ ಆಗಿ ಒಳಗಡೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಬಂದಿದ ತಕ್ಷಣ ಇಲ್ಲಿ there was a cute doll. it was a lady. ಯಾರೋ ಲೇಡಿ ಇದ್ದಿದ್ದು, ಬಟ್ ತುಂಬ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡಿದ್ರು. ಮಗು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಸ್ಮೈಲ್ ಕೊಡ್ತಿದ್ದೆ. ಅದು ಅಲ್ಲಿ ಫುಲ್ ಖುಷಿಯಾಗಿ ಎಕ್ಸೈಟ್ ಆಗ್ಬಿಟ್ಟಿದೆ. ಆ ಡಾಲ್ನ ನೋಡ್ತಿರ್ಬೇಕಾದ್ರೆ ನನ್ನ ತಮ್ಮಂಗೆ ಒಂದ್ಸತಿ ತೋರಿಸೋಣ ಅಂತ, ತುಂಬ ಚಿಕ್ಕವನು, ಐ ಥಿಂಕ್ ಈಸ್ ಸಮಥಿಂಗ್ ಅರೌಂಡ್ 7 years. ಅವನಿಗೆ ತೋರಿಸೋಣ ಅಂತ ಫೋನ್ ಮಾಡಿ ಅದನ್ನ ತೋರಿಸ್ದೆ. ಅವನಿಗೆ ತುಂಬ ಖುಷಿ, ಒಂಥರ ನಾಚಿಕೆ ಅವನಿಗೆ, ಏನೋ ಹೊಸ್ದಾಗಿ ನೋಡ್ತಾ ಇದ್ದೀನಿ ಅಂತ. ಅವನು ಹಂಗೆ ನೋಡ್ತಾ ಇದ್ದ. ನೋಡ್ದವನಿಗೆ ಹಂಗೆ ಹಾಯ್ ಮಾಡಿಸೋಣ ಅದ್ರ ಹತ್ರನೇ ಹೇಳಿ ಅಂದ್ಬಿಟ್ಟು ಹಾಯ್ನೂ ಮಾಡಿಸ್ದೆ. ಅಷ್ಟು ಹಾಕಿ ನಾವು ಒಳಗಡೆ ಹೋಗೋಕ್ಕೆ ಪ್ರೊಸೀಡ್ ಆಗಿ. ಇದು ಎಂಟ್ರೆನ್ಸು. ಸೊ ಎಂಟ್ರೆನ್ಸಲ್ಲಿ ಜಸ್ಟ್ ಹೋಗ್ತಾ ಇದ್ದೆ. ಕ್ಯಾಡ್ಬರೀಸ್ ಕೆಫೆ ಇದೆ. ಜನ ಎಲ್ಲ ನಿಂತಿದ್ದಾರೆ, ಫುಲ್ಲು ಕ್ಯೂ ಅಲ್ಲಿ. 20 ಆ್ಯಂಡ್ ಯುಲ್ ಗೆಟ್ ಎ ಶೇಪ್ ಆಫ್ ದ ಚಾಕ್ಲೇಟ್ ಆರ್ ಸಮಥಿಂಗ್. I think it's a coin. You'll get a coin. You want to try? It's not so much money also. Okay. We'll go to this Cadbury shop and we'll come. We'll have a look and come. This is world's biggest Cadbury shop. ನೋಡೋಣ ಏನೇನಿದೆ ಅಂತ. chocolates, just chocolates. ನಾನು ಯಾವುದು ತಿನ್ನಲ್ಲ, ಸೊ ಯಾವುದು ತಗೊಳ್ಳಲ್ಲ. ಮೇ ಬಿ ನನ್ನ ತಮ್ಮಂದಿರಿದ್ದೀರ ಪಾಪ ತಿಂತಾಯಿದ್ರು, ಯಾರೂ ಇಲ್ಲ ಸದ್ಯಕ್ಕೆ. ಎಲ್ಲ ನೆಮ್ಮದಿಯಾಗಿ ಇಂಡಿಯಾಲವ್ರೆ. ಪೆನ್ಸಿಲ್ಸ್, ಪೆನ್, ಟ್ಯಾಗ್ಸ್. I think I'm going to say
gift bags. Roses and heroes is like $11.99, $17.99. Gift bags ಇದೆ. Pullover and pullovers ಇದೆ usually £29. ಸಿಪ್ಪರ್ಸ್ ಯೂಶಲಿ ಹೇಳ್ಬೇಕು ಅಂದರೆ ಮಕ್ಕಳ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ. ಚಾಕ್ಲೇಟ್ ತಗೊಂಡ್ವಿ ಆ್ಯಂಡ್ ದ ಟೋಟಲ್ ಬಿಲ್ ಇಸ್ $190. ಅಲ್ಲಿಂದ ಒಳಗಡೆ ಹೋದ್ಮೇಲೆ ಒಂದು ಮ್ಯೂಸಿಯಂ, ಚಿಕ್ಕದೊಂದು ಮ್ಯೂಸಿಯಂ ಥರ ಇತ್ತು. ಬಟ್ ಬೇಸಿಕ್ಲಿ ಅದರಲ್ಲಿದ್ದ ಇನ್ಫಾರ್ಮೇಷನ್ ಅಬೌಟ್ ಕೋಕೋ ಬೀನ್ಸಿಂದ ಹೆಂಗೆ ಕ್ಯಾಡ್ಬರಿ ಚಾಕ್ಲೇಟ್ ಬಂತು ಅನ್ನೋದು ಸ್ವಲ್ಪ ಮ್ಯೂಸಿಯಂ, ಒಂದು ಚಿಕ್ಕ ಮ್ಯೂಸಿಯಂ ಥರ ಇತ್ತು ಅದ್ರ ಬಗ್ಗೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಲೂಪ್ ಥರ ಇತ್ತು. ಹಂಗೆ ಒಳಗಡೆ ಹೋದಾಗ ನಾವು ರೀಚ್ ಆಗಿದ್ದು ಒಂದು ಪ್ಲೇಸ್ ವೇರ್ ಚೋಕೋಬೀನ್ನ ಕ್ಯಾಡ್ಬರಿಯಾಗಿ ಹೆಂಗೆ ಕನ್ವರ್ಟ್ ಮಾಡಿದ್ರು, ಲೈಕ್ ಹೆಂಗೆ ಕ್ಯಾಡ್ಬರಿ ಚಾಕ್ಲೇಟ್ ವರ್ಡಿಗೆ ಬಂತು ಅನ್ನೋದು. ಇಲ್ಲಿ ಜಾನ್ ಕ್ಯಾಡ್ಬರಿ ಅವರು ಬೇಸಿಕ್ಲಿ ಟೀ ಡೀಲರ್ ಆಗಿದ್ದರು. ಅವ್ರು ಹೆಂಗೆ ಹಾಟ್ ಚಾಕ್ಲೇಟ್ನ ಸ್ಟಾರ್ಟ್ ಮಾಡಿದ್ರು, ಆ ಹಾಟ್ ಚಾಕ್ಲೇಟಿಂದ ಹೇಗೆ ಕ್ಯಾಡ್ಬರಿ ಅನ್ನೋ ಚಾಕ್ಲೇಟ್ ವರ್ಡಿಗೆ ಬಂತು ಅನ್ನೋದನ್ನ ಬೇಸಿಕ್ಲಿ ಈ ವಿಡಿಯೋಲಿ ತೋರಿಸಿದ್ದಾರೆ. I know, and I could tell you some stories of less scrupulous producers who added brick dust to their cocoa. Ours was still gritty, but we only added sugar to take away the bitter taste and starch to absorb the fat. However, George had heard of a new kind of cocoa press. He went to Holland in 1866, saw the press being used and brought one back. The Van Houten press. Oh yes, Father. You see, because we could extract more of the cocoa butter, there was no need for more additives. Not only was our cocoa essence more palatable, but also output increased. The Bridge Street factory was now too small to tow, and we had to expand somewhere else. For some time, George and I had shared the same vision to build our new factory in a garden setting, away from the smoke and grime of the city. We called our new factory Bourneville. We opened our new factory. ಅಲ್ಲಿಂದ ಇನ್ನೊಂದು ಥಿಯೇಟರ್ ಥರ ಇರೋ ರೂಮ್ಗೆ ಹೋದಾಗ ಅಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದು ಕ್ಯಾಡ್ಬರಿ ಹೆಂಗೆ ಭೂಮಿಗೆ ಬಂತು, ಹೆಂಗೆ ಸ್ಟಾರ್ಟ್ ಆಯಿತು, ಬೇಸಿಕಲಿ ಸ್ಟೋರಿ. Over there, where you can see a farmer and his team planting our young cocoa trees. Hello there! Once each pod has been plucked, it is cut open, so that all of the beans and sticky pulp can be scooped out to be fermented in a heap and then dried in the hot sun until they've turned a rich brown colour. Once the beans are dried, they are tested for their quality before being loaded onto a cargo ship to be transported to England. They are then taken to our factory in Chirk for processing. Now, first the beans must be sorted and physically cleaned to remove any stones, dust and string that have come across with the beans from Africa. This is done using a stream of air and by passing the beans over vibrating seals. ಅದನ್ನು ಮುಗಿಸ್ಕೊಂಡು ಹೋದಾಗ ಹೊರಗಡೆ ನಮಗೆ ಚಾಕ್ಲೇಟ್ ಹೆಂಗೆ ತಯಾರು ಮಾಡ್ತಾರೆ ಅವರು ಅನ್ನೋದನ್ನ ತೋರಿಸ್ತಾಯಿದ್ರು. ಬಟ್ ಎಲ್ಲ ರೀಸೈಕಲ್ಡ್ ಚಾಕ್ಲೇಟ್ಸ್ ಆಗಿರೋದ್ರಿಂದ ಅದು ತಿನ್ನೋದು ಕೊಡಲ್ಲ. ಬಟ್ ದೇ ವರ್ ಜಸ್ಟ್ ಶೋಯಿಂಗ್ ಅಸ್ ಹೌ ಟು ಮೇಕ್ ಎ ಚಾಕ್ಲೇಟ್. ಅಲ್ಲಿಂದ ನಾ ಇದು ತೋರಿಸಿದ್ದೀನಲ್ಲ, ಇದು ಬೇರೆ ವಿಡಿಯೋಲಿ ಬರುತ್ತೆ. ಅಲ್ಲಿಂದ ನಾವು ಹೋಗಿದ್ದು ಚಾಕ್ಲೇಟ್ ಮೇಕಿಂಗಲ್ಲಿ ನಮಗೆ ಆ್ಯಕ್ಚುಲಿ ಆಪ್ಷನ್ಸ್ ಸಿಕ್ತು. ವಿ ಕುಡ್ ಚೂಸ್ 2 ಟಾಪಿಂಗ್ಸ್ ಆನ್ ದ ಚಾಕ್ಲೇಟ್. ಬಟ್ ನನಗೆ ಅಷ್ಟು ಚಾಕ್ಲೇಟ್ ಇಷ್ಟ ಇಲ್ಲದ್ರಿಂದ ನಾನು ಜೆಲಿ ಬೇಬೀಸ್ ಆ್ಯಂಡ್ ಮಿನಿ ಮೆಲನ್ಸ್ನ ತೊಗೊಂಡೆ. I'll go with jelly babies or marshmallow, mini melons. Hello. Hi. I'm going to take up with mini melons and jelly babies. Have a nice day. Thank you. Have a nice day. Enjoy. Hello, sir. Thank you so much. Not a chocolate lover.
ಅದನ್ನು ತಿನ್ಕೊಂಡು ಹೋಗ್ಬೇಕಾದ್ರೆ ಚಾಕ್ಲೇಟ್ ಮೇಕಿಂಗ್ ಇತ್ತು, ಡಿಸೈನ್ಸ್ಗಳು ಲೈಕ್ ಚಾಕ್ಲೇಟ್ ಮೇಲೆ ಹೆಂಗೆ ಡಿಸೈನ್ಸ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿಕೊಂಡು ಶೋಕೇಸಲ್ಲಿ ತುಂಬ ಚಾಕ್ಲೇಟ್ಸ್ ವೆರೈಟೀಸ್ ಇತ್ತು, ಲೈಕ್ ಡಿಫ್ರೆಂಟ್ ಶೇಪ್ಸ್ ಡಿಫ್ರೆಂಟ್ ಸೈಜಸಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ಫನ್ನಲ್ಲಿ ನಾವು ಹೋಗಿದ್ದು ಒಂದು ಅಡ್ವೆಂಚರ್, ಇದೊಂದು ಟ್ರೈನ್ ಅಡ್ವೆಂಚರ್. ತುಂಬ ಚೆನ್ನಾಗಿತ್ತು, ಬಟ್ ಫೋನ್ಸ್ ವರ್ ನಾಟ್ ಅಲೌಡ್, ಸೊ ಅದಕ್ಕೆ ಏನೂ ರೆಕಾರ್ಡ್ನ ಮಾಡಲಿಲ್ಲ. ಬಟ್ ಎಂಜಾಯ್ನ ಕಂಪ್ಲೀಟ್ಲಿ ಮಾಡಿದೆ. ಆ್ಯಂಡ್ ಇದೊಂದು ಫೋಟೋ ತೊಗೊಂಡು ಡನ್ ಫಾರ್ ದ ಕ್ಯಾಡ್ಬರಿ ವರ್ಲ್ಡ್. ಆ್ಯಂಡ್ ಬ್ಯಾಗಲ್ಲಿ ವಿ ಹ್ಯಾವ್ ಸೋ ಮೆನಿ ಚಾಕ್ಲೇಟ್ಸ್, ಫೋಟೋಸ್. ಇದು ಪಾರ್ಟ್ 1 ಆಗಿತ್ತು. ಪಾರ್ಟ್ 2ಗೆ ಪ್ಲೀಸ್ ವೆಯ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.